ತಪಸ್ಯ ಫೌಂಡೇಶನ್ ವತಿಯಿಂದ 4ನೇ ಆವೃತ್ತಿಯ ಮಂಗಳೂರು ಟ್ರಯಾಥ್ಲಾನ್, ಮಂಗಳೂರು ಬೀಚ್ ಮ್ಯಾರಥಾನ್ ಹಾಗೂ ಮಂಗಳೂರು ಬೀಚ್ ಫೆಸ್ಟಿವಲ್ ಜನವರಿ 9 ರಿಂದ 11ರವರೆಗೆ ತಣ್ಣೀರುಬಾವಿ ಬೀಚ್ನಲ್ಲಿ ಆಯೋಜಿಸಲಾಗಿದೆ ಎಂದು ತಪಸ್ಯ ಫೌಂಡೇಶನ್ನ ವ್ಯವಸ್ಥಾಪಕ ಟ್ರಸ್ಟಿ ಸವಿತಾ ಆರ್ ಶೆಟ್ಟಿ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ವಿಚಾರ ತಿಳಿಸಿದ ಅವರು ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಯನ್ನು ನೀಡಿದರು. ನಾವು ಚೈಲ್ಡ್ಹುಡ್ ಕ್ಯಾನ್ಸರ್ ಮತ್ತು ಟರ್ಮಿನಲಿ ಇಲ್ ಕ್ಯಾನ್ಸರ್ ಪೇಷಂಟ್ಗಳಿಗಾಗಿ ಮುಡಿಪಲ್ಲಿ ನಾವು ಒಂದು 51 ಬೆಡ್ ಇದ್ದು ಒಂದು ಪ್ಯಾಲಿಟಿವ್ ಆ್ಯಂಡ್ ಹಾಸ್ಪಿಸ್ ಸೆಂಟರ್ ಅಂತ ಕ್ಯಾನ್ಸರ್ ಪೇಷಂಟ್ಗಳಿಗೆ ಮಾಡಿದ್ದೇವೆ. ಅದರಲ್ಲಿ ಫಸ್ಟ್ ಫೇಸ್ ಆಲ್ರೆಡಿ ರೆಡಿ ಆಗಿದೆ. ಅದರಲ್ಲಿ ಪೇಷಂಟ್ಗಳಿದ್ದಾರೆ, ನಾವು ಚಂದದಲ್ಲಿ ನೋಡ್ಕೊಳ್ತಾ ಇದ್ದೇವೆ. ನಮ್ಮ ಮೋಟೋ ಏನು ಅಂದರೆ ಹೌ ಟು ಸೆಲೆಬ್ರೇಟ್ ಡೆತ್, ಅಂದರೆ ಲಾಸ್ಟ್ ಸ್ಟೇಜ್ನಲ್ಲಿದ್ದವರನ್ನು ಪ್ರೀತಿಯಿಂದ ಅವರನ್ನು ಕಂಪ್ಯಾಷನ್, ಕೈಂಡ್ನೆಸ್ ಮತ್ತು ಡಿಗ್ನಿಟಿ ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಳೋದು ಒಂದು ನಮ್ಮ ಉದ್ದೇಶ. ಇದು ಎಲ್ಲ ನಾವು ಫ್ರೀಯಾಗಿ ಸೇವೆಯಾಗಿ ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲ ನಮಗೆ ತುಂಬ ಫಿನಾನ್ಷಿಯಲ್ ಸಪೋರ್ಟ್ ಬೇಕಾಗುತ್ತೆ. ಅದಕ್ಕಾಗಿ ನಾವು ಮಂಗಳೂರು ಒಂದು ಚಿಕ್ಕ ಸಿಟಿ, ಇವಾಗ ಒಬ್ಬರ ಹತ್ರ ದಿನ ಹೋಗಿ ನಮಗೆ ಸಪೋರ್ಟ್ ಕೇಳೋದು ಸರಿಯಾಗೋದಿಲ್ಲ ಅಂತ ನಾವು ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡು ಕೆಲವು ಇವೆಂಟಲ್ಲಿ ಅದರಲ್ಲಿ ದುಡ್ಡು ಬರ್ತದೆ, ಹೇಗೆ ಮಾಡೋದು, ಇದನ್ನು ಮುಂದೆ ಕೊಂಡೋಗೋದು. ಇದು ತುಂಬ ಕ್ಯಾನ್ಸರ್ ಅಂದ ಕೂಡಲೇ ತುಂಬ ಖರ್ಚಿನ ದಾರಿ. ಮೊದಲಿಗೆ ನಾನೊಂದು ಚಿಕ್ಕ ಮ್ಯಾರಥಾನ್ ಮಾಡಿದ್ದೆ, ಶೌರ್ಯ ಅಂತ. ಅದರಲ್ಲಿ ಅದು 2019 ಅದರಲ್ಲಿ ನನಗೆ 1,60,000 ನನಗೆ ಕಲೆಕ್ಟ್ ಆಯಿತು. ಅದು ತುಂಬ ಖುಷಿ ಆಯಿತು. ಅದನ್ನು ನಾನು KMC ವಾರ್ಡಲ್ಲಿ ಹೋಗಿ BPL ವಾರ್ಡಲ್ಲಿ ಹೋಗಿ ಅವರೊಟ್ಟಿಗೆ ಸ್ಪೆಂಡ್ ಮಾಡಿದೆ. ಸೊ ನಾನು ಆಗ ಆಲೋಚನೆ ಮಾಡಿದೆ, ಏನಾದರೂ ಇಂಥ ಇವೆಂಟ್ ಮಾಡಿದರೆ ನಮಗೆ ದುಡ್ಡು ಬರ್ಬೋದು, ಇದರಿಂದ ನಾವು ಸಸ್ಟೈನ್ ಆಗ್ಬೋದು. ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಪೇಷಂಟ್ಗಳನ್ನು ಹಾಕಿ ಸಸ್ಟೈನ್ ಆಗೋದು ತುಂಬ ಕಷ್ಟದ ಕೆಲಸ ಅಲ್ಲ. ಅದಕ್ಕಾಗಿ ನಾನು ಟ್ರಯಾಥ್ಲಾನ್ ಮತ್ತು ಬೀಚ್ ಫೆಸ್ಟಿವಲ್ಗೆ ನಾವು ಇಳಿದಿದ್ದೇವೆ. ಈಗ 4th ಎಡಿಷನ್. ಅದರಲ್ಲಿ ಹಲವಾರು ಕಾರ್ಯಕ್ರಮಗಳಿವೆ. ಸುದ್ದಿಗೋಷ್ಠಿಯಲ್ಲಿ ನವೀನ್ ಹೆಗ್ಡೆ, ರಿತೇಶ್, ಮೊಹಮ್ಮದ್ ಅರವಿಂದ್, ಕರ್ನಾಟಕ ಬೀಚ್ ರೆಸ್ಲಿಂಗ್ ಸಮಿತಿ ಉಪಾಧ್ಯಕ್ಷ ನಿತ್ಯಾನಂದ ಶೆಟ್ಟಿ ಅವರು, ಕರುಣಾಕರ್ ಉಪಸ್ಥಿತರಿದ್ದರು.